ಕಾಜೂರು ಅನ್ನುವ ಈ ಒಂದು ಪುಣ್ಯ ಕ್ಷೇತ್ರದ ಕೀರ್ತಿ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಈ ಊರಿನ ಕೀರ್ತಿ ಹರಡಿದೆ, ಹರಡುತ್ತಿದೆ, ಬೆಳಗುತ್ತಿದೆ, ಅರಳುತ್ತಿದೆ. ಹಾಗಿರುವಾಗ ಮೀಡಿಯಾಗಳಲ್ಲಿ ಈ ಮಹಾ ಕ್ಷೇತ್ರದ ಮಹಾ ಸನ್ನಿಧಿಯ ಸಂದೇಶ ಈ ಜಗತ್ತು ಯಾವ ರೀತಿಯಲ್ಲಿ ಆಲಿಸಬೇಕು, ಜಗತ್ತನ್ನು ಯಾವ ರೀತಿಯಲ್ಲಿ ನಾವು ನೋಡಬೇಕು, ಜಗತ್ತು ಏನು ಬಯಸುತ್ತದೆ ಅದರ ಬಗ್ಗೆ ಕೆಲವೊಂದು ವಿಚಾರಗಳು ಮಾತ್ರ. ಮಹನೀಯರೇ, ನಾವು ಸಾತ್ವಿಕರ ಆ ಪರಂಪರೆಯಲ್ಲಿ ನಾವು ಮುಂದೆ ಸಾಗುತ್ತಲಿರುವಾಗ ಒಂದೇ ಒಂದು ವಿಚಾರ, ಅದೇನೆಂದರೆ ಈ ಸನ್ನಿಧಿಯಲ್ಲಿ ನಮಗೆ ಸಿಗುವಂತಹ ಅತ್ಯಮೂಲ್ಯವಾದಂತಹ ಒಂದು ಸಂಪತ್ತು, ಒಂದು ನಿಧಿ, ಒಂದು ಕೊಡುಗೆ ಏನು ಅನ್ನುವುದರ ಬಗ್ಗೆ ಮಾತ್ರ ಕೆಲವೊಂದು ನಿಮಿಷಗಳಲ್ಲಿ ನಾನು ನಿಮ್ಮ ಮುಂದೆ ಹೇಳಬಯಸುತ್ತೇನೆ. ನನಗರಿತ ನನ್ನ ಅರಿವಿನ ಪರಿಧಿಯಲ್ಲಿ, ಮಿತಿಯಲ್ಲಿ, ಇತಿಮಿತಿಯಲ್ಲಿ ಕೆಲವೊಂದು ವಿಚಾರಗಳು ಮಾತ್ರ. ಮಹನೀಯರೇ, ಪವಿತ್ರ ಕುರಾನ್ ಹೇಳುತ್ತದೆ, ಲಕದ್ ಖಲಕನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್, ಮನುಷ್ಯನನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ನಾವು ಸೃಷ್ಟಿಸಿದ್ದೇವೆ. ಹಾಗಾದರೆ ಆ ಸೌಂದರ್ಯವೇನು? ಇಲ್ಲಿ ಮನುಷ್ಯನು ಮಾತ್ರವೇ ಸೌಂದರ್ಯದ ಆ ಪರಿಧಿಯಲ್ಲಿ? ಇಲ್ಲಿ 84 ಲಕ್ಷ ಜೀವ ಪ್ರಭೇದಗಳಿವೆ. ಸೌಂದರ್ಯ ಅನ್ನುವುದು ಏನು? ನಮಗಿಂತ ಉತ್ತಮವಾದ ಆಕರ್ಷಣೀಯವಾಗಿರುವಂತಹ ಸೌಂದರ್ಯವಿರುವ ಪ್ರಾಣಿ ಪಕ್ಷಿಗಳಿಲ್ಲವೇ? ನೋಡಿ, ಒಂದು ಆನೆಯ ದಂತವನ್ನು ತೆಗೆದು ವಿಗ್ರಹವನ್ನು ಮಾಡುವವರಿದ್ದಾರೆ. ನವಿಲು ಅದರ ಗರಿಯನ್ನು ತೆಗೆದು ಸೌಂದರ್ಯಕ್ಕೆ ಬಳಸುವವರಿದ್ದಾರೆ. ಮನುಷ್ಯನಾದರೆ ಒಂದು ಹೊತ್ತು ಹಲ್ಲುಜ್ಜದೆ ಹೋದರೆ, ಒಂದು ದಿನ ಸ್ನಾನ ಮಾಡದೆ ಹೋದರೆ, ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸದೆ ಹೋದರೆ ಅವನ ಬಳಿ ಯಾರೂ ಸುಲಿಯಲ್ಲ. ಹಾಗಿದ್ದರೂ ಕೂಡ ಈ ಮನುಷ್ಯನಿಗೆ ಸೌಂದರ್ಯವಿದೆ ಅನ್ನುವುದರ ಅರ್ಥವೇನು? ಉಡುವ ಬಟ್ಟೆಯಲ್ಲಿಯೋ ಸೌಂದರ್ಯವರ್ಧಕ ವಸ್ತುವಿನಲ್ಲಿಯೋ ಅರ್ಥ ಮಾಡಬೇಕಾಗಿದೆ. ಇಲ್ಲಿ ಅದೇ ಅಲ್ಲಾಹನು ಮತ್ತೊಂದು ಆಯತ್ತಿನಲ್ಲಿ ಹೇಳುತ್ತಾನೆ, ಲಹುಂ ಕುಲೂಬುನ್ ಲಾ ಯಅಕಿಲೂನ ಬಿಹಾ ವಲಹುಂ ಅಯುನುನ್ ಲಾ ಯುಬ್ಸಿರೂನ ಬಿಹಾ. ಅವರಿಗೆ ಬುದ್ಧಿ ಇದೆ, ಹೃದಯವಿದೆ, ಆದರೆ ಆಲೋಚನೆ ಮಾಡುವುದಿಲ್ಲ. ಮನುಷ್ಯರಿಗೆ ಅದು, ಅವರಿಗೆ ಕಣ್ಣುಗಳಿವೆ, ಅವರು ಕಾಣುವುದಿಲ್ಲ. ಅವರಿಗೆ ಏನು ಕಿವಿಗಳಿವೆ, ಕೇಳುವುದಿಲ್ಲ. ಉಲಾಯಿಕ ಕಲ್ ಅನ್ಆಮ್, ಅವರು ಮೃಗ ಸಮಾನರು ಅಂತ ಹೇಳ್ತಾನೆ ಅಲ್ಲಾಹನು. ಹಾಗಾದರೆ ಅತ್ಯಂತ ಸೌಂದರ್ಯದಿಂದ ಸೃಷ್ಟಿಸಲ್ಪಟ್ಟಂತಹ ಮನುಜ ಇಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗುತ್ತಾನೆ. ಅದೇ ಮತ್ತೊಂದು ಸಂದರ್ಭದಲ್ಲಿ ಇದರ ಮಧ್ಯೆ ಇರುವಂತಹ ವ್ಯತ್ಯಯಗಳ ಬಗ್ಗೆ, ವ್ಯತ್ಯಾಸಗಳ ಬಗ್ಗೆ ಅಲ್ಲಾಹನು ಕುರ್ಆನಲ್ಲಿ ವಿವರಿಸುತ್ತಾನೆ. ಅಫಲಂ ಯಸೀರು ಫಿಲ್ ಅರ್ದ್ ಫತಕೂನ ಲಹುಂ ಕುಲೂಬುನ್ ಯಅಕಿಲೂನ ಬಿಹಾ. ಅಲ್ಲಾಹನು ಹೇಳ್ತಾನೆ, ನೀವು ಭೂಮಿಯಲ್ಲಿ ಸಂಚಾರ ನಡೆಸುವುದಿಲ್ಲವೇ? ಹಾಗಾದರೆ ಫತಕೂನ ಲಹುಂ ಕುಲೂಬುನ್ ಯಅಕಿಲೂನ ಬಿಹಾ, ನಿಮಗೆ ಚಿಂತನೆ ಮಾಡುವ ಹೃದಯಗಳು ನಿಮಗೆ ಉಂಟಾಗಬಹುದು, ನಿಮಗೆ ಸಿಗಬಹುದು. ಅದೇ ರೀತಿ ಔಆದಾನು ಯಸ್ಮಊನ ಬಿಹಾ, ಕೇಳುವಂತಹ ಕಿವಿಗಳು ನಿಮಗೆ ಸಿಗಬಹುದು. ಫಇನ್ನಹಾ ಲಾ ತಅಮಲ್ ಅಬ್ಸಾರ್ ವಲಾಕಿನ್ ತಅಮಲ್ ಕುಲೂಬುಲ್ ಲತೀ ಫಿಸ್ ಸುದೂರ್. ಇಲ್ಲಿ ಸೌಂದರ್ಯದ ಆ ಮೂಲ ಎಲ್ಲಿ ಅಂದ್ರೆ ಉತ್ತಮವಾದುದನ್ನು ಕೇಳುವ, ಉತ್ತಮವಾದುದನ್ನು ಚಿಂತನೆ ಮಾಡುವ, ಉತ್ತಮವಾದುದನ್ನು ಆಡುವ, ಆ ರೀತಿಯಲ್ಲಿ ಹೃದಯದ ಕಣ್ಣುಗಳನ್ನು ತೆರೆದುಕೊಳ್ಳುವಂತೆ ಮಾಡುವ ಆ ವಿಚಾರವಾಗಿ ಮಾತ್ರ ಮನುಷ್ಯನಿಗೆ ಸೌಂದರ್ಯವಿದೆ ಅನ್ನುವುದಾಗಿದೆ. ಆ ಸೌಂದರ್ಯದ ಆ ಶಕ್ತಿ ಕೇಂದ್ರವನ್ನು ಪಡೆಯುವುದಾದರೆ ಈ ಸಾತ್ವಿಕ ವಿಚಾರಗಳು ಖಂಡನೆಯಾಗುವಂತಹ ಈ ಕ್ಷೇತ್ರಗಳಲ್ಲಿ, ಈ ಸನ್ನಿಧಿಯಲ್ಲಿ ಅದು ನಮಗೆ ಅನಿವಾರ್ಯ. ಮಹನೀಯರೇ, ಒಂದಿಷ್ಟು ಚಿಂತನೆಗಾಗಿ ಮಾತ್ರ
ದೊಡ್ಡ ದೊಡ್ಡ ಅರಮನೆಗಳಲ್ಲಿ, ಬಂಗಲೆಗಳಲ್ಲಿ ಜನರಿದ್ದಾರೆ. ಹಾಗಾದರೆ ಅವರು ನೆಮ್ಮದಿಯಲ್ಲಿದ್ದಾರಾ? ದೊಡ್ಡ ದೊಡ್ಡ ಕಾರುಗಳಲ್ಲಿ ಹೋಗುವವರು, ಓಡಾಡುವವರಿದ್ದಾರೆ, ಅವರು ನೆಮ್ಮದಿಯಲ್ಲಿದ್ದಾರಾ? ಆದರೆ ಎಲ್ಲಿ ನಾವು ನೋಡಿ ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ ಅವರು ಏನು ನೆಮ್ಮದಿ ಇಲ್ಲದೆ ಇದ್ದಾರಾ? ಆಲೋಚನೆ ಮಾಡಿದಾಗ ಅಂದ್ಕೊಳ್ಬೇಡಿ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಇರುವವರ ಮನಸ್ಸೇನೋ ಚಿಕ್ಕದಾದರೆ ಅವರಿಗೆ ನೆಮ್ಮದಿ ಇಲ್ಲ. ದೊಡ್ಡ ದೊಡ್ಡ ಕಾರುಗಳಲ್ಲಿ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಇರ್ತಾರೆ ಅನ್ನೋದು ಸಮಸ್ಯೆ ಅಲ್ಲ, ಪ್ರಶ್ನೆ ಅಲ್ಲ. ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ಇಲ್ಲಿ ವಿಶಾಲತೆ ಪಡೆಯಬೇಕಾದದ್ದು ಹೃದಯವಾಗಿದೆ. ಅಲ್ಲಾಹನು ಪವಿತ್ರ ಕುರ್ಆನ್ ನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ವಮನ್ ಯುರಿದಿಲ್ಲಾಹು ಅನ್ ಯಹ್ದಿಯಹು ಯಶ್ರಹ್ ಸದ್ರಹು ಲಿಲ್ ಇಸ್ಲಾಂ. ಹೃದಯ ವಿಶಾಲತೆಯನ್ನ ಕೊಡುತ್ತಾನೆ. ಆ ಹೃದಯ ವಿಶಾಲತೆ ಬಂದಾಗ ಮಾತ್ರ ನಾವಿರುವುದು ಚಿಕ್ಕ ಗುಡಿಸಲಲ್ಲಿ ಆದರೂ, ನಾವು ಹೋಗುವುದು ಸೈಕಲ್ ನಲ್ಲಿ ಆದರೂ ಕೂಡ, ಬೈಕಿನಲ್ಲಿ ಆದರೂ ಕೂಡ, ಆಟೋದಲ್ಲಿ ಆದರೂ ಕೂಡ, ನಾವಿರುವ ಮನೆ ಅದು ಚಿಕ್ಕ ಗುಡಿಸಲೇ ಆದರೂ ಕೂಡ ಹೃದಯ ವಿಶಾಲತೆ ಬಂದಿತು ಒಂದಾದರೆ ಖಂಡಿತವಾಗಿಯೂ ನಾವು ನೆಮ್ಮದಿಯಲ್ಲಿ. ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಏನು ಎಟರ್ನಲ್ ಹ್ಯಾಪಿನೆಸ್, ನಿರಂತರವಾಗಿ ಸಂತಸ. ಅದು ಕಷ್ಟವಿರಲಿ, ನಷ್ಟವಿರಲಿ, ರೋಗವಿರಲಿ, ಏನು ಅನಾರೋಗ್ಯವಿರಲಿ, ತೊಂದರೆ ಇರಲಿ, ಏನೇ ಇದ್ದರೂ ಕೂಡ ನೆಮ್ಮದಿಯ ಬದುಕು ಅದು ಹೃದಯ ತೆರೆದುಕೊಂಡಾಗ. ಪಯಣ ಈ ಬದುಕು, ಈ ಪಯಣದ ಈ ಬದುಕಿನ ಪಯಣದಲ್ಲಿ ಆರಂಭ ನಮ್ಗೆ ಗೊತ್ತಿಲ್ಲ, ಕೊನೆಯೂ ನಮ್ಗೆ ಗೊತ್ತಿಲ್ಲ. ಈ ಪಯಣದ ಬಗ್ಗೆ ನಮ್ಗೆ ಮಾತ್ರ ಗೊತ್ತು, ದಾರಿಯೋ ಗುರಿಯೋ ಮುಖ್ಯವಲ್ಲ. ಆದರೆ ಈ ಪಯಣದಲ್ಲಿ ನಮ್ ಜೊತೆ ಏನಿದೆ, ನಮ್ಮೊಟ್ಟಿಗೆ ಏನಿದೆ ಅದು ಮುಖ್ಯವಾಗಿರುತ್ತದೆ. ಅದೇನೆಂದರೆ ನಮ್ಮ ಬದುಕಿನಲ್ಲಿ, ನಮ್ಮ ಪಯಣದಲ್ಲಿ ಗುರಿಯೂ ಗೊತ್ತಿಲ್ಲ, ದಾರಿಯೂ ಗೊತ್ತಿಲ್ಲ ಈ ಬದುಕಿನಲ್ಲಿ. ಆದರೆ ಎರಡು ಮುಖ್ಯ, ನಮ್ ಜೊತೆ ಪ್ರೀತಿ ಅನ್ನೋದಿದೆಯಾ, ನಮ್ ಜೊತೆ ಸ್ನೇಹ ಅನ್ನೋದಿದೆಯಾ, ನಮ್ ಜೊತೆ ಸೇವೆ ಅನ್ನೋದಿದೆಯಾ? ಇವೆರಡು ಮಾತ್ರ ಈ ಬದುಕಿನಲ್ಲಿ. ಅದಕ್ಕಾಗಿ ಅಲ್ಲಾಹನು ರಬ್ಬುಲ್ ಆಲಮೀನ್, ಜಗತ್ತನ್ನು ಪಾಲಿಸುವವನು, ಅರ್ಹಮುರ್ ರಾಹಿಮೀನ್, ಕರುಣೆಯನ್ನು ತೋರುವವನು, ಅರ್ ರಹಮಾನ್ ಅರ್ ರಹೀಮ್, ಎರಡೂ ಅವನೇ, ಎಲ್ಲರನ್ನೂ ಸೇರಿಸಿಕೊಳ್ಳುವವನು. ಶರಣಾದವನನ್ನು, ಶರಣಾಗದವನನ್ನು ಜೊತೆ ಸೇರಿಸುವಾಗ ಎರಡೂ ಬೇಕು. ರಹಮಾನ್ ಅನಿವಾರ್ಯ, ರಹೀಮ್ ಅನಿವಾರ್ಯ. ಈ ಭೂಮಿಯಲ್ಲಿ ಲೆಕ್ಕಾಚಾರ ಮಾಡಿ ಅಲ್ಲ, ಎಲ್ಲರೂ ಇದ್ದಾರೆ ಇಲ್ಲಿ. ಆದ್ದರಿಂದಲೇ ವಲ್ಲರಲ ವಲಹಾ ಲಿಲ್ ಅನಾಮ್, ಈ ಭೂಮಿ ಮನುಷ್ಯರಿಗಾಗಿ, ಈ ಭೂಮಿ ಮನುಷ್ಯರಿಗಾಗಿ. ಅಲ್ಲಿ ಶರಣಾದವನೂ ಇದ್ದಾನೆ, ಅಲ್ಲದವನೂ ಇದ್ದಾನೆ. ಆದ್ದರಿಂದ ನಾವು ಮಾಡಬೇಕಾದ ವಿಚಾರವೇನೆಂದರೆ ಈ ಭೂಮಿಯನ್ನು ಜನರಿಗೆ ವಾಸಯೋಗ್ಯವಾಗಿ ಉಳಿಸಿಕೊಳ್ಳುವಂತಹ ನಿರ್ಧಾರ ಅದಾಗಿದೆ. ಔಲಿಯಾ ಎ ಕಿರಾಮ್ ನಮಗೆ ಕಲಿಸಿಕೊಡುವಂತಹ ಅದ್ಭುತವಾಗಿರುವಂತಹ ಸಂದೇಶ. ಆದ್ದರಿಂದ ಮಹನೀಯರೇ, ನನಗೆ ಹೇಳಲಿಕ್ಕಿರುವುದು, ನೀಲ್ ಆರ್ಮ್ಸ್ಟ್ರಾಂಗ್ ಏನು ಚಂದ್ರಲೋಕ ಏರಿದಾಗ, ಕಾಲೂರಿದಾಗ ಹೇಳಿದ ಒಂದು ಮಾತು, that's one small step for man. ಇದು ಮನುಷ್ಯನ ಸಣ್ಣ ಹೆಜ್ಜೆ, ಆದರೆ one giant leap for mankind. ಇದು ಮನುಷ್ಯ ಕುಲಕ್ಕೆ ದೊಡ್ಡದಾದಂತಹ ಹೆಜ್ಜೆ ಗುರುತು, ದೈತ್ಯ ಹೆಜ್ಜೆ ಅಂತ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳಿದರೆ, ಮೊನ್ನೆ ತಾನೇ ಕೇರಳಕ್ಕೆ ಬಂದಂತಹ ಸುನಿತಾ ವಿಲಿಯಮ್ಸ್, ಆಲೋಚಿಸಬೇಕು ನಾವಿದು. ಅಲ್ಲಾಹನು ಪವಿತ್ರ ಕುರ್ಆನ್ ನಲ್ಲಿ ವಲ್ಲರಲ ವಲಹಾ ಲಿಲ್ ಅನಾಮ್, ಈ ಭೂಮಿಯನ್ನು ಮನುಷ್ಯರಿಗಾಗಿ ಉಳಿಸಲಾಗಿದೆ ಅಂತ ಹೇಳಿದರೆ, ಸುನಿತಾ ವಿಲಿಯಮ್ಸ್ 609 ದಿವಸಗಳ ಕಾಲ ಬಾಹ್ಯಾಲೋಕದ ನಿಲ್ದಾಣದಲ್ಲಿ ನಿಂತು ಈ ಭೂಮಿಯನ್ನ ಅಲ್ಲಿಂದ ನೋಡಿ, ಇವೆಲ್ಲವೂ ಕೂಡ ಒಂದೇ ಗ್ರಹ. ಏನು ಹೇಳಿದ್ದು? ಈ ಭೂಮಿ ಎಲ್ಲವೂ, ನಾನು ನೋಡುವುದೆಲ್ಲವೂ ಒಂದೇ ಗ್ರಹ. We are all from the same planet. The air and water are the same. Why should we be divided? ಒಂದೇ ಗ್ರಹ, ನಾವು ಸೇವಿಸುವ ಗಾಳಿ ಒಂದೇ, ನೀರು ಒಂದೇ, ನಾವು ಯಾಕೆ ಬೇರೆಯಾಗಬೇಕು? ಇಲ್ಲಿ ವಲ್ ಅರ್ಲ ವಲಹಾ ಲಿಲ್ ಅನಾಮ್,
ಅಲ್ಲಾಹನು ನಮಗೆ ಪವಿತ್ರ ಪ್ರವಾದಿಯ ಮೂಲಕ ಕೊಟ್ಟಂತಹ ಅದ್ಭುತವಾದ ಕುರ್ಆನಿನ ಸಂದೇಶ. ನಾವು ಈ ಭೂಮಿಯ ಜೀವಿಗಳು ನಾವು ಯಾಕೆ ಬೇರೆಯಾಗಬೇಕು? 609 ದಿವಸಗಳ ಕಾಲ ಜೀವನ್ಮರಣ ಹೋರಾಡಿ ಈ ಭೂಮಿಗೆ ತಿರುಗಿ ಬರುವುದೋ ಇಲ್ಲವೋ ಅನ್ನುವ ಖಾತರಿ ಇಲ್ಲ. ಆದರೂ ಕೂಡ ಅಂತಹ ಸನ್ನಿವೇಶದಲ್ಲಿ ಈ ಭೂಮಿಗೆ ಬಂದಿಳಿದ ಸುನಿತಾ ವಿಲಿಯಮ್ಸ್ ಹೇಳಿದ್ದು, ಮನುಷ್ಯರಿಗಾಗಿ ಒಂದಾಗಬೇಕು, ಎಲ್ಲರೂ ಬದುಕಬೇಕು. ಅದೇ ಸಂದೇಶವಾಗಿದೆ ಪವಿತ್ರ ಕುರ್ಆನ್ನ ಸಂದೇಶ. ಭೂಮಿ ಅದು ಮನುಷ್ಯರಿಗಾಗಿ, ಅದನ್ನ ಉಳಿಸಿಕೊಳ್ಳುವ ಪ್ರಯತ್ನ ಈ ಕಾಜೂರಿನಲ್ಲಿ ನಡೀತಾ ಇದೆ. ಈ ಔಲಿಯಾಯ ಕಿರಾಮಿನ ಸನ್ನಿಧಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಮಹನೀಯರೇ, ನಾವು ಅರ್ಥ ಮಾಡಿಕೊಳ್ಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಒಂದೇ ಒಂದು ಮಾತು, ಒಂದೇ ಒಂದು ಹದೀಸನ್ನು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಅರ್ರಿಫುಕು ಮಾ ಕಾನ ಫೀ ಶೈಇನ್ ಇಲ್ಲಾ ಝಾನ. ಅಂದ್ರೆ ದಯೆ, ಕರುಣೆ ಅನ್ನೋದು ಅತ್ಯಂತ ಮುಖ್ಯ. ಕರುಣೆ ಅನ್ನೋದಿದೆಯಾ, ದಯೆ ಅನ್ನೋದಿದೆಯಾ, ಅದು ಸೌಂದರ್ಯವನ್ನು ತರುತ್ತದೆ. ಕಪ್ಪಿರಲಿ, ಬಿಳಿ ಇರಲಿ, ಕೆಂಪಿರಲಿ, ಯಾವುದೇ ಕೈಕಾಲು ಇಲ್ಲದಿರಲಿ, ಕರುಣೆ ಅನ್ನೋದಿದೆಯಾ, ದಯೆ ಅನ್ನೋದಿದೆಯಾ, ಆ ವ್ಯಕ್ತಿಯಲ್ಲಿ ಸೌಂದರ್ಯವನ್ನು ಕಾಣಲು ಸಾಧ್ಯ. ವಲಾ ನುಜಿಯ ಮಿನ್ ಶೈಇನ್ ಇಲ್ಲಾ ಶಾನ. ಯಾವುದೇ ವ್ಯಕ್ತಿಯಲ್ಲಿ ಆಡಂಬರವಿರಲಿ, ಅರಮನೆ ಇರಲಿ, ಬಂಗಲೆ ಇರಲಿ, ಕಾರು ಇರಲಿ, ಐಷಾರಾಮಿ, ಆದರೆ ಅವನಲ್ಲಿ ದಯೆ ಇಲ್ಲವೋ ಹಾಗಾದರೆ ಏನೂ ಇಲ್ಲ, ಅದು ಬರೀ ಕುರೂಪ, ಅದು ವಿರೂಪ. ಅದಾಗಿದೆ ಪವಿತ್ರ ಪ್ರವಾದಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ. ಟು ಬಿ ಸಾಫ್ಟ್ ಇನ್ ಯುವರ್ ವರ್ಡ್. ನಿನ್ನ ಮಾತಲ್ಲಿ ಮೃದುತ್ವ ಇರಲಿ. ಟು ಬಿ ಕಾಮ್ ಇನ್ ಯುವರ್ ಬಿಹೇವಿಯರ್. ನಿನ್ನ ನಡತೆಯಲ್ಲಿ ತಾಳ್ಮೆ ಇರಲಿ. ಟು ಬಿ ಮರ್ಸಿ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಒಂದು ಕರುಣೆ ಇರಲಿ, ಪ್ರೀತಿ ಇರಲಿ. ಇದಾಗಿದೆ. ಆದ್ದರಿಂದ ಮಹನೀಯರೇ, ಕಡೆಗೆ ನಾನು ನನ್ನ ಮಾತನ್ನು ಕೊನೆಗೊಳಿಸುವಾಗ ಒಂದು ಪ್ರಶ್ನೆಯನ್ನ ಕೇಳಬಯಸುತ್ತೇನೆ. ಅದೇನೆಂದರೆ, ಸರ್ಕಾರಿ ಸವಲತ್ತು ಸಿಗದ, ಶಿಕ್ಷಣಕ್ಕೆ ಸವಲತ್ತು ಸಿಗದ, ಏನೂ ವ್ಯವಸ್ಥೆಗಳಿಲ್ಲದ, ಗುಡ್ಡಗಾಡು, ನೀರಿನ ವ್ಯವಸ್ಥೆ ಇಲ್ಲ, ಪವರ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲದ, ಯಾವುದೇ ಸವಲತ್ತು ತಲುಪದಂತಹ ಒಂದು ಗುಡ್ಡಗಾಡು ಪ್ರದೇಶ. ಆದರೆ ಅಲ್ಲಿ ಏನೂ ಇಲ್ಲದೆ ತಲುಪುತ್ತದೆ ಮತೀಯ ದ್ವೇಷ, ಅಲ್ಲಿ ತಲುಪುತ್ತದೆ ಮಾದಕತೆಯ ವಿಷ. ಇವೆರಡನ್ನು ನಾವು ಜಾಗೃತ ಮಾಡದೆ ಹೋದರೆ, ಯಾವ ಸವಲತ್ತು ಸಿಗದ, ನೀರು ಸಿಗದ, ಕರೆಂಟ್ ಇಲ್ಲದ ಒಂದು ಪ್ರದೇಶದಲ್ಲಿ ಮತೀಯ ದ್ವೇಷವನ್ನು ಹರಡುವ ವ್ಯವಸ್ಥೆಗಳು, ಐಡಿಯಾಲಜಿ ಬರುತ್ತಾ ಇರುವಾಗ, ಮಾದಕತೆಯ ವ್ಯಾಪಕತೆ, ತೀವ್ರತೆ ಬರುವಾಗ ಅದರ ವಿರುದ್ಧ ಸಮರ ಸಾರಬೇಕಾದವರು ನಾವು. ಅದು ಜಾತಿ, ಮತ, ಪಂಗಡ, ವರ್ಗ ಏನು ಎಲ್ಲವನ್ನು ಬಿಟ್ಟು ಒಂದಾಗಿ ಮಾನವ ಕುಲ ಈ ಎರಡು ವಿಷಯಕ್ಕಾಗಿ ಹೋರಾಡಬೇಕಾದಂತಹ ಸನ್ನಿವೇಶ ನಮ್ಮ ಮುಂದೆ ಇದೆ ಅಂತ ಹೇಳುತ್ತ ಕೊನೆಗೆ ನಾವೆಲ್ಲ ಒಂದಾಗಬೇಕಾಗಿದೆ. ನಮ್ಮ ಹೃದಯಗಳು ತೆರೆದುಕೊಳ್ಳಬೇಕಾಗಿದೆ, ಪ್ರೀತಿಸಬೇಕಾಗಿದೆ, ಕರುಣೆ ತೋರಬೇಕಾಗಿದೆ. ಆದರೆ ಏನಾಗಿದೆ ಗೊತ್ತಾ? ಪಕ್ಕದ ಮನೆಯವನ ಜಗಲಿಯಲ್ಲಿ ಒಂದು ಮರ ಬೆಳೆದಿದೆ, ಅದರ ಬೇರುಗಳು ಆಳವಾಗಿ ಇಳಿದಿದೆ. ಆ ಬೇರುಗಳು ಈ ಕಡೆ ಬಂದು ಈ ಕಡೆಯ ಕಾಂಪೌಂಡ್ ಒಡೆಯುತ್ತಾ ಇದೆ. ಅದರ ಗೆಲ್ಲುಗಳು, ಕೊಂಬುಗಳು ಈ ಜಗಲಿಯಲ್ಲಿ, ಈ ಕಡೆ ಜಗಲಿಯಲ್ಲಿ ಬಂದು ಎಲೆಗಳನ್ನು ಉದುರಿಸ್ತಾ ಇದೆ. ಸ್ನೇಹಿತನಿಗೆ ತುಂಬಾ ತೊಂದರೆ ಆಯಿತು. ಅವನ ಮರದಿಂದ ನನ್ನ ಕಾಂಪೌಂಡ್ ಹೊಡೆಯುತ್ತಾ ಇದೆ, ಅವನ ಮರದ ಆ ಎಲೆಗಳು ನನ್ನ ಜಗಲಿಯಲ್ಲಿ ಬಿದ್ದು ನನ್ನ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ, ಕಸ ಬೀಳ್ತಾ ಇದೆ, ಇದಕ್ಕೊಂದು ಪರಿಹಾರ ಬೇಕು ಅಂತ. ಆ ಸಂದರ್ಭದಲ್ಲಿ ಅವನ ಬಳಿ ಹೇಳಿದ, ಅಯ್ಯ ನಿನ್ನ ಮರದಿಂದ ತೊಂದರೆ ಆಗ್ತಾ ಇದೆ ಅಂತ. ಇಲ್ಲ, ಕೇಳಲೇ ಇಲ್ಲ, ಅವನು ಆಲಿಸಲೇ ಇಲ್ಲ. ಒಂದಿನ ಸ್ನೇಹಿತನೊಂದಿಗೆ ಈ ತೊಂದರೆಯನ್ನ ಹಂಚಿಕೊಂಡ. ನನಗೆ ತೊಂದರೆ ಆಗ್ತಾ ಇದೆ, ನನ್ನ ಪಕ್ಕದ ಮನೆಯ ಜಗಲಿಯಲ್ಲಿ ಒಂದು ಮರ ಇದೆ, ಆ ಮರದಿಂದ ನನಗೆ ಬೇರುಗಳಿಂದ, ಅದೇ ರೀತಿ ಆ ಮನೆಯ ಆ ಕೊಂಬುಗಳಿಂದ ಬೀಳುವಂತಹ ಕೊಂಬೆಗಳಿಂದ ಬೀಳುವಂತಹ ಎಲೆಗಳಿಂದ ತೊಂದರೆ ಆಗ್ತಾ ಇದೆ. ನೀನೇನು ಮಾಡಬೇಡ, ನಿನ್ನ ಮನೆಯ ಆ ಭಾಗಕ್ಕೆ ಬಾಗಿದಂತಹ ಕೊಂಬು ಇದೆಯಲ್ಲ, ಅದಕ್ಕೆ ಒಂದು ಉಯ್ಯಾಲೆಯನ್ನು, ಜೋಕಾಲಿಯನ್ನು ಹಾಕು. ಆ ಜೋಕಾಲಿಯಲ್ಲಿ ಸಂಜೆ ಹೊತ್ತಲ್ಲಿ ನೀನು ನಿನ್ನ ಮಡದಿ ಮಕ್ಕಳು ಉಯ್ಯಾಲೆ ಏನು ಜೋಕಾಲಿ ಹಾಕಬೇಕು.
ಅಲ್ಲಿ ಆಟ ಆಡ್ತಾ ಇರ್ಬೇಕು. ಇದನ್ನು ನಿನ್ನ ಪಕ್ಕದವನು ನೋಡಿ ನೀನು ನಗುತ್ತಾ ಇರ್ಬೇಕು, ಆವಾಗ ಅದು ಸರಿ ಆಗ್ತದೆ ಅಂದ. ಹಾಗೆ ಒಂದು ಜೋಕಾಲಿಯನ್ನು ತಂದ, ಆ ಮರದ ಕೊಂಬೆ ಕಟ್ಟಿದ. ಹಾಗೆ ಒಂದು ಸಂಜೆ ತನ್ನ ಮಡದಿ ಮಕ್ಕಳನ್ನ ಕೂರಿಸಿ ಆ ಜೋಕಾಲಿಯಲ್ಲಿ ಅವನು ಆಟ ಆಡಿದ. ಇದನ್ನು ನೋಡ್ಕೊಂಡು ಪಕ್ಕದವನು, ಅಯ್ಯೋ ನನ್ನ ಮರದಲ್ಲಿ, ನನ್ನ ಮರದ ಕೊಂಬಿಗೆ ಕಟ್ಟಿದ ಜೋಕಾಲಿಯಲ್ಲಿ ಆತ ಸಂತಸದಲ್ಲಿದ್ದಾನೆ. ಮಾರನೇ ದಿನ ಕೊಡಲಿ ತಂದ, ಮರವನ್ನೇ ಕಡಿದು ಹಾಕಿದ. ವಿಷಯ ಏನು ಗೊತ್ತಿಲ್ಲ, ಎಲ್ಲರ ಮನಸ್ಸದಲ್ಲಿ ಇರಬಾರದು ಅಷ್ಟೇ. ಅದರಿಂದ ಮುಕ್ತಿಯಾಗಿ ನಮ್ಮ ಹೃದಯವನ್ನು ತೆರೆದುಕೊಂಡು ನಾವು ಸುಖವಾಗಿ ಆನಂದವಾಗಿ ಬದುಕಬೇಕಾದರೆ ಮನಸ್ಸನ್ನು ಅರಳಿಸುವ ಸಮಯ. ನಮ್ಮ ಮನಸ್ಸುಗಳು ಅರಳಿಕೊಂಡಾಗ ಪರಸ್ಪರ ಬೆಸೆಯಲು ಸುಲಭವಾಗುತ್ತದೆ. ಎಲ್ಲಾ ಸಮಸ್ಯೆಗಳನ್ನು, ಸಂಘರ್ಷಗಳನ್ನು ಮೀರಿ ನಡೆಯಲು ಒಂದೇ ಆಯುಧ, ನಮ್ಮ ಹೃದಯಗಳನ್ನು ತೆರೆದಿಟ್ಟು ಕುರಾನ್ ಹದೀಸ್ ಬೇಕಾಗಿಲ್ಲ, ಕುರಾನ್ ಹದೀಸ್ ಪ್ರಕಾರ ನಡೆಯುವ ಜನರು ಬೇಕಾಗಿದೆ. ಅಷ್ಟೇ ಬೇಕಾಗಿರೋದು. ನಮ್ಮನ್ನು ನಾವು ಕುರಾನ್ ಹದೀಸ್ ಪ್ರಕಾರ ನಡೆದರೆ ಏನು ಸಾಕ್ಷಿ ಬೇಕಾಗಿಲ್ಲ, ಆಧಾರ ಬೇಕಾಗಿಲ್ಲ. ನಾವೇ ಕುರಾನ್ ಹದೀಸ್ಗಳಾಗಬೇಕು, ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಬೆಳೆಸಬೇಕು. ಆವಾಗ ಜಗತ್ತು ನಿಬ್ಬರಗಾಗಿ ನೋಡುತ್ತದೆ, ಜಗತ್ತು ಇಸ್ಲಾಮಿನ ಕಡೆ ತಿರುಗಿ ನೋಡುತ್ತದೆ.